ನೀವೇ ಅವರ ನನ್ನಿಕ ಹುಚ್ಚಿತ್ಕೊಳಪಟ್ಬಿಟ್ಕೇನಕ್ಕೆ ಇದೇ ಕಾಮ್ಸನಲ್ಲ ఎవరನ್ನ పయ్యాడు ನೋಡಿ ತಿಪ್ಪಣ್ಣ ಕೊಡುಕು ಎಟ್ಲಂటే తెలుసుందా వస్తా ఆదಷ್ಟು త్వరలో వస్తా వెళ్ళి నీతో ಹೋಗಲೇ ಹೋಗ ಅಜಯ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡು ಕಾಪಾಡಿದೆ. ಹೌದು ದೀಪ, ನೀವೇಕೆ ಒಬ್ಬರೇ ಕಾಡಿಗೆ ಬಂದ್ರಿ? ಏನು ಆ ತಾಯಿ ಬಂಡೆ ಮಾರಿಕಾಂಬಿ ಕೃಪೆಯಿಂದ ನಾನು ತೋಟಕ್ಕೆ ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಆ ಪಾಪಿ ನಿನ್ನ ಕೈಯಿಂದ ತಪ್ಪಿಸಿದೆ. ಹೌದು, ಅಪ್ಪಾಜಿಯವರು ಕೂಡ ತೋಟದಲ್ಲಿದ್ರು. ಅವರಿಗೆ ಊಟ ಕೊಡೋಣ ಅಂತ ನಾನು ಬಂದ್ರೆ ಆ ಪಾಪಿ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಒಕ್ಕರಿಸ್ಕೊಂಡ್ಬಿಟ್ಟ ನೋಡಿ. ನೋಡು ದೀಪ, ಈಗಿನ ಕಾಲದಲ್ಲಿ ಒಂದು ಹೆಣ್ಣು ಹೇಗಿದ್ದರೂ ಪರವಾಗಿಲ್ಲ ಅಂತ ಕಾಯುತ್ತಿರುತ್ತಾರೆ. ಅಂಥದ್ರಲ್ಲಿ ನಿನ್ನಂತ ಅಪ್ಸರೆ ಕಂಡರೆ ಯಾರು ತಾನೇ ಸುಮ್ಮನಿರುತ್ತಾರೆ ಹೇಳು? ಅಂದ್ರೆ ನಿನ್ನ ಮಾತಿನ ಅರ್ಥ? ಅಂದರೆ ನಿನ್ನ ಅಂದವನ್ನು ನೋಡು ನನಗೆ ಆಸೆಯಾಗಿದೆ ದೀಪ. ಏ ಪಾಪಿ, ದೂರ ನಿಲ್ಲೋ. ದೀಪ, ಪ್ರೀತಿಯಿಂದ ನಿನ್ನ ದೇಹವನ್ನು ಬೇಡುತ್ತಿದ್ದೇನೆ ಹೊರತು ವಿಕೃತ ಕಾಮುಕ ಮನಸ್ಸಿನಿಂದಲ್ಲ ದೀಪ. ಬೇಡವನ್ನ ಬೇಡ. ನೋಡು ಅಜಯ್, ನನ್ನಲ್ಲಿ ನೀನು ಏನು ಬೇಕಾದ್ರೂ ಕೇಳು, ಅದು ಮನಸ್ಪೂರ್ವಕವಾಗಿ ನಾನು ಸಹಾಯ ಮಾಡ್ತೀನಿ. ಆದ್ರೆ ಈ ನನ್ನ ದೇಹವನ್ನು ಕೇಳುವ ಹಕ್ಕು ನಿನಗಿಲ್ಲ. ಏಕೆಂದ್ರೆ ಈ ನನ್ನ ದೇಹ ಯಾವತ್ತಿದ್ರೂ ರಾಕೇಶನಿಗೆ ಮಾತ್ರ. ನಾನು ಅವನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನೀನು ರಾಕೇಶ್ ಪ್ರೇಮಿಗಳಂತ ನನಗೆ ಮುಂದೆಯಿಂದ ತಿಳಿದು ಗೊತ್ತಿತ್ತು. ಆದರೆ ರಾಕೇಶ್ನನ್ನೇ ಲವ್ ಮಾಡು, ನಾನು ಬೇಡ ಅನ್ನೋದಿಲ್ಲ. ಆದರೆ ಈ ಸಮಯದಲ್ಲಿ ಕೇಳಿರುವ ನನ್ನ ಮನಸ್ಸಿಗೆ ಮಸಿ ಹಚ್ಚಬೇಡ ದೀಪ. ಅಜಯ್, ನಾನು ಒಬ್ರನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರು ನೀನು ಈ ರೀತಿ ನನ್ನಿಂದ ಬಯಸುವುದು ತಪ್ಪಲ್ವೇನು? ಈ ರೀತಿ ಕಾಡುವುದು ತಪ್ಪೆ, ಆದರೆ ಈ ಸಮಯದಲ್ಲಿ ಕಾಡುವುದು ತಪ್ಪಲ್ಲ ದೀಪ. ಏಕೆಂದರೆ ಪ್ರೀತಿಗೆ ಜಾತಿ ಇಲ್ಲ, ಕಾಮಕ್ಕೆ ಕಣ್ಣಿಲ್ಲ. ರಾಕೇಶ್ ಮತ್ತು ನೀವಿಬ್ಬರು ಬೇರೆ ಜಾತಿಯವರು, ಆದರೂ ನೀವಿಬ್ಬರು ಪ್ರೀತಿ ಮಾಡುತ್ತಿದ್ದೀರಾ. ಅಂದರೆ ಕಾಮಕ್ಕೆ ಕಣ್ಣಿಲ್ಲ. ಅಂದರೆ ಈ ಮಾತು ನಿನಗೆ ಅರ್ಥವಾಯ್ತು ಅನಿಸುತ್ತದೆ. ಅಬ್ಬಬ್ಬಾ, ಅಂತೂ ಏನೇನೋ ಮಾತನಾಡಿ ನನ್ನ ಮನಸ್ಸನ್ನೇ ಆತರಗೊಳಿಸ್ಬಿಟ್ರೆ ಇನ್ನೇಕೆ ತಡ ಮಾಡ್ಬೇಕು? ಬನ್ನಿ, ಆದಷ್ಟು ಬೇಗ ಈ ನಿಮ್ಮ ಆಸೆಯನ್ನ ನಾನು ನೆರವೇರಿಸ್ತೀನಿ. ಚೈತ್ರ